ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಟು ಅವರ್ ನ್ಯೂ ವ್ಲಾಗ್. ಇದು ಹೊಸದ್ದು ಗೈಸ್, ಇವತ್ತಿಂದ ಇವಳು ಹೇಳಿಕೊಟ್ಟಿದ್ ನಂಗೆ. ಈಗ ಹೇಳು ವೆಲ್ಕಮ್ ಟು ಅವರ್ ವ್ಲಾಗ್. ಸ್ವಲ್ಪ ಎಂತ ಗೊತ್ತುಂಟಾ, ಇಂಟ್ರೋ ಉಂಟಲ್ಲ ಸ್ವಲ್ಪ ನಾವು ಚಿಕ್ಕದಿಡುವ ಅಂತ. ಅವನು ಎಲ್ಲರೂ ಆರಾಮಿದ್ದೀರಾ ಅಂತ ಎನ್ಕೊಳ್ತಾರೆ. ಇವತ್ತಿನ ವ್ಲಾಗ್ ಅನ್ನು ಸ್ಟಾರ್ಟ್ ಮಾಡ್ತಾ ಇದ್ದೇವೆ. ನೀವೆಲ್ಲ ಮಲಗಿರ್ತೀರಾ ಅಂತ ನನಗೆ ನಿದ್ರೆ ಬರ್ತದೆ. ಅಲ್ಲಿ 20 ಸೆಕೆಂಡ್ ಹೋಗ್ತದೆ. ಸೊ ಅದು 20 ಸೆಕೆಂಡ್ ಸೇವ್ ಮಾಡಿ ನಿಮ್ಗೆ ಫುಲ್ ನಾವು ಇವತ್ತಿಂದ ಉಂಟಲ್ಲ ನಾಲೆಜ್ ಶೇರ್ ಮಾಡುವ ಅಂತ. ಹೇಳು, ಆಯ್ತು ಶೇರ್ ಮಾಡು ನೋಡುವ. ನಾಲೆಜ್ ಶೇರ್ ಮಾಡುವ. ಎಂತ ಗೊತ್ತುಂಟಾ, ನೀವು ಎಣಿಸ್ತಿರ್ತೀರಿ ಈ ಜಗತ್ತಲ್ಲಿ ಯಾರ್ಸಿಲ್ಲ. ನಿಂಗೆ ಎಣಿಸ್ತದೆ ಏಲಿಯನ್ ಇದೆಯಾ ಇಲ್ಲ ಅಂತ? ಏಲಿಯನ್ ಇದೆ. ಇವಳು ನೋಡು ಜಾದು. ಇವಳಿಗೊಂದು ಜಾಕೆಟ್ ಹಾಕಿ ಉಂಟಲ್ಲ, ಬ್ಲೂ ಜಾಕೆಟ್ ಹಾಕಿ. ಇವಳಿಗೊಂದು ಬ್ಲೂ ಜಾಕೆಟ್ ಹಾಕಿದ್ರೆ ಉಂಟಲ್ಲ, ಇವಳು ಜಾದುವೆ ಆಯ್ತಾ, ಪ್ಯೂರ್ ಜಾದು ತರವೇ ಕಾಣ್ತಾಳೆ. ಸೊ ಗೈಸ್ ನಾನುಂಟಲ್ಲ ಕ್ಯೂಟ್ ಜಾದು, ಗೊತ್ತಾಯ್ತಲ್ಲ? ಎಂತ ಕ್ಯೂಟ್ ಜಾದು, ನೀನೇ ಹೇಳ್ಬೇಕು ಕ್ಯೂಟ್ ಜಾದು ಅಂತ. ಅಲ್ಲ ಹಾಟ್ ಜಾದು ಇಲ್ಲ. ಇದೆಲ್ಲ ಚಿಕ್ಕ ಇರ್ಬೇಕಾದ್ರೆ ಅವನಿಗೆ ಸ್ವಲ್ಪ ಕ್ರೇಜ್ ಇತ್ತಾಯ್ತಾ, ಸಾಂಗ್ಸ್ ಬರೆಯೋದು ಮತ್ತೆ ಇದೆಲ್ಲ ಅಲ್ಲ. ಲಿರಿಕ್ಸ್ ಎಲ್ಲ ನಂದೇ ಗೈಸ್. ಯಾವತ್ತ ಸಾಂಗ್ ಹೇಳಿ ನೀವು ಹೇಳ್ಬೇಕಾ? ನಾನು ಮೀನಿಂಗ್ಲೆಸ್ ಲಿರಿಕ್ಸ್. ಎಂತ ಗೊತ್ತು, ನಾ ಕಾನ್ಫಿಡೆನ್ಸ್ ಇರ್ಬೇಕು ಒಂದು ಸಾಂಗ್ ಹಾಡೋದಕ್ಕಿಂತ ಮುಂಚೆ. ಲಿರಿಕ್ಸ್ ಎಂತ ಸೇರ್ಲಿ, ನೀವ್ ಮಜಾ ಮಾಡ್ಬೇಕಾ. ನಿಂಗೆ ಲಿರಿಕ್ಸ್ ಬರ್ಬೇಕಂತಿಲ್ಲ, ಗೊತ್ತಾಯ್ತಾ? ಈಗ ಒಂದೊಂದಂಗೆ ಒಂದು ಇಂಗ್ಲಿಷ್ ಸಾಂಗ್ ಹೇಳಿ ನಾನು ಹೇಳ್ತೀನಿ. ಹೇಳು ಬೇಬಿ ಹೇಳು. Justin Bieber. Baby, oh, you're cutting door at the night. Cutting door. I wanna see you, dude. I wanna see you right night. Wanna see you, baby, every right. Oh, make it right. Oh, make it right. Guys, lyrics ಗೊತ್ತಿಲ್ಲ guys ಅವರಿಗೆ. ಸುಮ್ಮನೆ ಎಂತೆಂತ ಹೇಳ್ತಾನೆ. ಎಂತಾಯ್ತು ಗೊತ್ತುಂಟಾ? ಎಂತಾಯ್ತು ಹೇಳು ಮಾರತಿ. ಇವಳು ಗೈಸ್ ಯಾವಾಗ್ಲೇ ಎಂತಾಯ್ತು ಗೊತ್ತುಂಟ, ಇಡೀ ವರ್ಷ ಎಂತಾಯ್ತು. ಈಗ ನೀವು ಒಂದು ಎಲ್ಲ ಬ್ಲಾಗ್ ನೋಡಿ ಅದೊಂದು ಸರ್ ಇರ್ತದೆ, ಎಂತಾಯ್ತು ಗೊತ್ತುಂಟ, ಹೇಳು ಮಾರಿತಿ ಎಂತಾಯ್ತು ಅಂತ ಒಂದ್ಸತಿ ಹೇಳು ನೀನು. ನಾನು ಉಂಟಲ್ಲ ಇನ್ಸ್ಟಾಗ್ರಾಮ್ ಸ್ಕ್ರೋಲ್ ಮಾಡ್ತಿದ್ದೆ ಆಯ್ತಾ. ಸೊ ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ಹುಡುಗಿ ಬಂದು ಕೂಗ್ತಾ ಇದ್ದಾಳೆ ಗೈಸ್, ನನ್ಗೆ ನನ್ನ ಅಪ್ಪ ಅಮ್ಮ ಡೆಂಟಿಸ್ಟ್ ಕಲ್ಸಿದ್ರು, ನನ್ಗೆ ಆರ್ಟಿಸ್ಟ್ ಆಗ್ಬೇಕಾಗಿತ್ತು ಅಂತ. ನಂಗೆ ಸತ್ಯ ಅದು ವಿಡಿಯೋ ನೋಡಿ ತುಂಬಾ ಬೇಜಾರಾಯ್ತು. ಯಾಕಂತ ಹೇಳಿದ್ರೆ ಒಂದು ನಿಂಗೆ ಯಾಕೆ ಬೇಜಾರಾಯ್ತು? ಯಾಕೆ ಹೇಳ್ತೇನೆ ಕೇಳು. ನಿಂಗೆ ಯಾಕೆ ಆಗ್ಬೇಕು? ಈಗ ನಾನು ಕೈಸಿಗ ಮನೇಲಿ ನಾ ಕೂಗ್ತೀನಿ ಆಯ್ತು, ಒಂದೊಂದ್ಸತಿ ಕೂಗುದಿಲ್ಲ. ನಂಗೆ ಬೇಜಾರಾದ್ರೆ ಯಾರು ಸಹ ಬರುದಿಲ್ಲ ಆಯ್ತಾ. ಇವಳು ಕೇಳಲಿಕ್ಕೆ ಅಂತೂ ಸಹ ಬರುದಿಲ್ಲ. ನಂಗೆ ಬೇಜಾರಾದ್ರೆ ಆತರ ಪ್ರಾಣಿಗಳು ಇವಳು ಇನ್ಸ್ಟಾಗ್ರಾಮ್ ಅಲ್ಲಿ ಯಾರೊಂದು ಹುಡುಗಿ ನೋಡಿಲ್ಲಂತೆ, ಇವಳಿಗೆ ಬೇರೆಯವ್ರದ್ದು ಫೀಲಿಂಗ್. ಮನೆಯವ್ರದ್ದು ಇದು ಬಿಟ್ಟೋಗ್ಲಿಲ್ಲ ಇವಳಿಗೆ. ನಂದು ನನಗೆ ಕೂಗಿದ್ರೆ ಬರ್ತೀಯ ನೀನು? ಯಾವಾಗ ಕೂಗಿದ್ದಿ? ಸುಮ್ಮನೆ ನಾಟಕ ಗೈಸ್. ಎಂತ ನಾಟಕ? ಸತ್ಯ ಕೂಗಿದ್ರೆ ಹೇಗೆ ಗೊತ್ತಾಗ್ತದೆ? ನಾವು ಕೂಗುದಿಲ್ಲ ಗೈಸ್. ಹುಡುಗರದ್ದು ಅದೇ ಪ್ರಾಬ್ಲಮ್. ಎಂತ ಗೊತ್ತುಂಟಾ, ಅವ್ರು ಕೂಗುದಿಲ್ಲ. ಅಷ್ಟು ಹರ್ಟ್ ಆಗಿರ್ಬೇಕು ಅವ್ರಿಗೆ, ಅವಾಗ ಮಾತ್ರ ಕೂಗುದು. ಹುಡುಗಿರೆಲ್ಲದಕ್ಕೆ ಕೂಗ್ತಾರೆ, ಒಂದು ಸಿಗ್ಲಿಕ್ಕಿಲ್ಲ. ಇವಳಂತೂ ಯಾವಾಗ್ಲೂ ಹುಷಾರಿಲ್ಲ. ಅದಾಯ್ತು, ಓಕೆ, ಹುಷಾರಿಲ್ಲ, ಹಸಿವಾಗ್ತಾ ಉಂಟು, ಎಲ್ಲದಕ್ಕೆ ಕೂಗ್ತಾಳೆ. ಒಂದು ವಸ್ತು ಇಲ್ಲ. ಈಗ ಎಂತಾದ್ರೂ ಒಂಚೂರು ಗಲೀಜಾದ್ರೆ ಉಂಟು, ಎಲ್ಲಿಂದ ಬಲ್ಲ ಗೊತ್ತಾಗೋದಿಲ್ಲ ಗೈಸ್. ಇವಳಿಗೆ ಝೂ ಅಲ್ಲಿ ಇಡ್ಬೇಕಿತ್ತು ಇವಳಿಗೆ ಗಲೀಜು. ಈಗ ಕೇಳ್ತೇ ಇಲ್ಲ ನೀನು ನನ್ನ ಮಾತು. ನೀನು ಬೇರೆಯವ್ರ ಹುಡುಗಿದ್ರೆ ಹೇಳಿದ್ರುಂಟಲ್ಲ, ಕಾರು ಒಳಗೆ ದೂಕಿ ಬಿಡ್ತೀನಿ ಈಗ. ಗೈಸ್ ಪಾಪ ನೋಡಿ, ಆ ಹುಡುಗಿಗೆ ಉಂಟಲ್ಲ ಅವರ ಪೇರೆಂಟ್ಸ್ ಪ್ಯಾಷನ್ ಫಾಲೋ. ಹೌದು, ಚಂದ ಇಲ್ಲ ಆಯ್ತಾ. ಪ್ಯಾಷನ್ ಫಾಲೋ ಮಾಡ್ಲಿಕ್ಕೆ ಅವ್ರ ಅಪ್ಪ ಅಮ್ಮ ಬಿಡ್ಲಿಲ್ಲ ಆಯ್ತಾ. ಅದಕ್ಕೆ ಅವಳು ಒಂದು ಡೆಂಟಿಸ್ಟ್ ಆದ್ಲಂತೆ. ಅವಳು ಹೇಳ್ತಿದ್ದಾಳೆ, ಈಗ ನಾನುಂಟಲ್ಲ ಅದಕ್ಕೆ 5 years ಕೊಟ್ಟು, ನನಗೆ ಸತ್ಯ ಅದು ಪ್ರೊಫೆಷನಲ್ ನಂಗೆ ಇಂಟ್ರೆಸ್ಟೇ ಇಲ್ಲ. ಮತ್ತೆ ನಂದು ಆರ್ಟಿಸ್ಟ್ ಆಗ್ಬೇಕಂತ ನಂಗೆ ತುಂಬಾ ಇಷ್ಟ. ಈಗ ಟೈಮ್ ಈಗ ಆರ್ಟಿಸ್ಟ್ ಆಗ್ಬೋದು ಅವಳು, ಈಗ ಸಹ ಆಗ್ಬೋದು. ಬಟ್ ಯಾರ್ಯಾರು ಬರ್ತಾರೆ ಇದಂಟಲ್ಲ ಅಲ್ಲೆಲ್ಲ ವ್ಯಾಂಪೈರ್ ತರ ಮಾಡಿ ಚುಪ್ ಮಾಡಿ ಅಲ್ಲಿ ಆರ್ಟ್ ತೋರಿಸಬಹುದು ಅವಳು, ಪೇಂಟ್ ಅಲ್ಲಿ ಹೊಡಿಬಹುದು. ಅದರಲ್ಲಿ ನನಗೆ ಒಂದು ಅರ್ಥ ಆಗೋದಿಲ್ಲ ಮಾರೆ, ಇನ್ಸ್ಟಾಗ್ರಾಮ್ ಅಂತ ಹೇಳಿದ್ರೆ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಎಷ್ಟು ಕಂಫರ್ಟೇಬಲ್ ಆಗಿದ್ದಾರೆ ಅಂತ ಎಲ್ಲರೂ ಅಂತ ಹೇಳಿದ್ರೆ. ಎಷ್ಟು ಕಂಫರ್ಟೇಬಲ್ ಆಗಿದ್ದಾರೆ. ಅಳುದು ಸಹ ಅಲ್ಲೇ, ನಗುದು ಸಹ ಅಲ್ಲೇ, ಕೂಗುದು ಸಹ ಅಲ್ಲೇ. ಅಂದ್ರೆ ಪರ್ಸನಲ್ ಮ್ಯಾಟರ್ ಎಲ್ಲ ಅಂದ್ರೆ ಪ್ರೈವೇಸಿನೇ ಇಲ್ಲ ಲೈಫ್ ಅಲ್ಲಿ. ನಾವೀಗ ಕೃಷ್ಣ ವೈಭವಗೆ ಬಂದಿದೀವಿ. ಇದೊಂದು ನಿಂದು ಬಾಕಿ ಯಾವಾಗ್ಲೂ ಇರ್ತದಲ್ವಾ ನಿಂದು. ಅದೆಂತ ನಿಂಗೆ ಎಂತ ಕಾನ್ಸೆಪ್ಟ್ ಎಂತ ಅದ್ರದಿಂದೆ? ಪೂಕಿ ಎಲ್ಲಿ ಕುತ್ಕೊಳ್ಳೋದು? ಇಲ್ಲಿ ಕೂತ್ಕೋ. ನಿಂದೆಲ್ಲ ಆ್ಯಂಗಲ್ ತೆಗಿತಿದ್ದೀನಿ ಆಯ್ತಾ. ನಾನು ಯಾವ್ದು ಆ್ಯಂಗಲಿಂದ ಚಂದ ಬರ್ತೀವಿ ನೋಡುದು ಗೈಸ್. ಯಾವ್ದು ಸಹ ಆ್ಯಂಗಲ್ ಚಂದ ಬರೋದಿಲ್ಲ ಗೈಸ್. ಇವಳು ವೇಸ್ಟೇ ಗೈಸ್. ಇವನ್ ನೋಡಿ ಎಷ್ಟು ಹುಷಾರ್ ಅಂತ ಹೇಳಿದ್ರೆ, ಇಬ್ಳ ಉಂಟಲ್ಲ, ಇಬ್ಳ ಅಂತ ಹೇಳಿದ್ರೆ ಮಸ್ಕ್ ಮೆಲನ್ ಗೊತ್ತಾಯ್ತಲ್ಲ. ಇವನ್ ಹೇಳುದು ಇಬ್ಳ ಅಂತ ಹೇಳಿದ್ರೆ ಪೊಮೊಗ್ರನೇಟ್ ಅಂತೆ. ಯಾವ್ದೋ ಗೈಸ್ ಒಂದೇ. ಅವ್ರು ನೀನು ದಡ್ಡವ ನೀನು ಗೈಸ್. ಅಲ್ಲಿ ಸ್ಪೂನ್ ಉಂಟು, ಫೋರ್ಕ್ ಅಲ್ಲಿ ಉಂಟಲ್ಲ, ಇವಳು ಕಣ್ಣಿಗೆ 2 ಫೋರ್ಕ್ ಹಾಕಿ ಬೆಚ್ಚಾಗ್ತದೆ ಈಗ ಕ್ಯಾಮರಾ ಒಂದು ಕೆಳಗೆ ಹೋಗ್ಲಿ ಕಾಯ್ತಾ ಇದ್ದೀನಿ ನಾನು. ಯಾಕೆ ಎಂತ ಮಾಡುದು ಕ್ಯಾಮರಾ ಈಗ ಇವತ್ತು ಲೈವ್ ಹೋಗ್ತೇನೆ ನಾನೀಗ. ಲೈವ್ ಹೋಗ್ತೀಯಾ?
ಗೈಸ್ ನೋಡಿ ಹೊಡಿತಿದ್ದಾನೆ ನನಗೆ. ಗೈಸ್ ಕೆಳಗಿಂದ ಈಗ ಗುದ್ದಿದ್ರೆ ಉಂಟಲ್ಲ ಈಗ ಅಲ್ಲಿ ಹೋಗಿ ರಟ್ಬೇಕು ಅವಳು. ಹಾ, ಮಳೆ ಬರ್ತಿಲ್ಲ. ಯಾಕಂತ ಹೇಳಿದ್ರೆ ಜನರು ಪಾಪ ಇದು ತುಂಬಾ ಪಾಪ ಮಾಡಿದ್ದಾರೆ. ಅದೊಂದು ಹೌದು, ಮತ್ತೆ ಎಲ್ಲ ಡಿಫಾರೆಸ್ಟ್ರೇಷನ್ ಮಾಡ್ತಿದಾರಲ್ಲ ಅದಕ್ಕೆ. ಎಂತ ಹೇಳ್ತೀವಿ? ತುಂಬಾ ಬಿಲ್ಡಿಂಗ್ಸ್ ಎಲ್ಲ ಆಗಿದೆ, ತುಂಬಾ ಡಿಫಾರೆಸ್ಟ್ರೇಷನ್ ಮಾಡ್ತಾರೆ. ಬಿಲ್ಡಿಂಗ್ ಆಗಿದೆ ಇಲ್ಲಿ ಆಗಿದೆ ಅಲ್ಲ ಜಾಸ್ತಿ. ನೋಡಿ ಗೈಸ್ ನೋಡಿ ಬಿಲ್ಡಿಂಗ್ಸ್ ಎಲ್ಲ ಆಗಿದೆ ಆ ಕಡೆ ಈ ಕಡೆ. ನೋಡಿ ಇಲ್ಲೇ ಆಗ್ತಾ ಉಂಟು ಸೈಡ್ ಎಲ್ಲಿ ಕಾಣ್ತಿಲ್ಲ ಗೈಸ್, ಅಲ್ಲಿ ಶಬ್ದ ಕೇಳ್ತಾ ಉಂಟು. ಸೊ ಗೈಸ್ ಇಲ್ಲಿ ನೋಡಿ ನಾವು ಉಂಟಲ್ಲ ಈರುಳ್ಳಿ ಬಜ್ಜಿ ಆರ್ಡರ್ ಮಾಡಿದ್ದೇವೆ. ನಿಮ್ಗೆ ಗೊತ್ತಿಲ್ಲ ಅನ್ಸ್ತದೆ, ಮಂಗಳೂರು ಸೈಡ್ ಅಲ್ಲಿ ಈರುಳ್ಳಿ ಬಜ್ಜಿ ಅಂತ ಹೇಳಿದ್ರೆ ಇದೆ ಆಯ್ತಾ. ನೋಡಿ ಈರುಳ್ಳಿ ಬಜ್ಜಿ ಎಂತ ಗೊತ್ತುಂಟು ಗೈಸ್, ಈರುಳ್ಳಿಗೆ ಉಂಟು ಆನಿಯನ್ ಉಂಟಲ್ಲ, ಆನಿಯನ್ಗೆ ಸ್ವಲ್ಪ ಮೈದಾ ಹಾಕಿ ಅಲ್ವಾ, ಬೇಸನ ಅಂತ ಬೇಸನ್ ಹಾಕಿ ಅದು ಬ್ಯಾಟರ್ ಅಲ್ಲಿ ಮುಳುಗಿಸಿ ಹೌದು ಫ್ರೈ ಮಾಡ್ತಾರೆ. ನೀನ್ ನಾಳೆ ಹೇಳಾಯ್ತಾ, ತೊಂದ್ರೆ ಇಲ್ಲ. ವಾ ಬೈ ವಾ, ಒಳ್ಳೆ ಉಂಟು ಗೈಸ್. ಔಟರ್ ಲೇಯರ್ ತುಂಬಾ ಕ್ರಂಚಿ ಉಂಟು, ಇನ್ನರ್ ಲೇಯರ್ ತುಂಬಾ ಸಾಫ್ಟ್ ಉಂಟು, ಮತ್ತೆ ಕೊಕೊನಟ್ ಚಟ್ನಿ ಒಟ್ಟಿಗೆ ಉಂಟಲ್ಲ ಲೆವೆಲ್ ಬೇರೆ. ಆಮೇಲೆ ಜ್ಯೂಸ್ ಬಂದಿದೆ. ಇದ ನಿಂದು ಇಬ್ಬಳ ಅಲ್ಲ, ಸಾರಿ ನಿಂದು ಪೊಮೊಗ್ರೆನೇಟ್. ಕುಡಿ ನಿಂದು ಪೊಮೊಗ್ರೆನೇಟ್ ಜ್ಯೂಸ್. ಗಾಡಿಯಲ್ಲಿ ಹೀಗೆ ಕುತ್ಕೊಂಡಿರ್ತಿ ಆಯ್ತಾ, ಹಿಂದಿಂದ ಒಬ್ಬ ಕಳ್ಳ ಬರ್ತಾನೆ. ಗಾಡಿದು ಹಿಂದಿಂದ ಕುತ್ಕೊಳ್ತಾನಲ್ಲ ಈಗ ಕಳ್ಳ ಬಂದು. ನಾನೀಗ ಹೋಗ್ತಾ ಇರುವಾಗವೇ ಕಳ್ಳ ಡೋರ್ ತೆಗ್ದು ಆಲ್ರೆಡಿ ಅವ್ನು ಇರ್ತಾನ ಅಲ್ಲಿ, ಆಲ್ರೆಡಿ ಕುತ್ಕೊಂಡಿರ್ತಾನೆ. ನಂಗೆ ಕಾಣುದಿಲ್ಲ, ಗೊತ್ತಿರುದಿಲ್ಲ ಆಯ್ತಾ. ನನಗೆ ನೋಡು ದೊಡ್ಡ ಕಾರ್ ಅಲ್ಲ ನಮ್ದು ಗೈಸ್, ಎಂತ ದೊಡ್ಡದು ಕಾರ್ ಅಂದ್ರೆ ನಮ್ದು, ಕಾಣಲ್ಲ ಕಳ್ಳ. ಎಷ್ಟು ಉದ್ದ ಕಳ್ಳ, ಇಷ್ಟಿರ್ಬೋದಾ? ಇಷ್ಟು ಸಣ್ಣ ಕಳ್ಳ ಬಂದ. ಅವನೆಂತ ಮಾಡ್ತಾನೆ ಅಂತ ಹೇಳಿದ್ರೆ ರೋಪ್ ಇಟ್ಕೊಳ್ತಾನೆ ಆಯ್ತಾ, ನಿನ್ನ ಕುತ್ತಿಗೆಗೆ ಫಸ್ಟ್ ಹಾಕ್ತಾನೆ ಈಗ ಹೀಗೆ. ಆಗ ಎಂತ ಮಾಡ್ತಿ? ನಾನು ಎಂತ ಮಾಡುದಿಲ್ಲ, ಎಂತ ಮಾಡ್ತೀನಿ ಗೊತ್ತುಂಟಾ, ಸೀಟ್ ಸೈಡ್ ಅಲ್ಲಿ ಲಿವರ್ ಉಂಟು ಆಯ್ತಾ, ಅದು ಲಿವರ್ ಒತ್ತಿದ್ರೆ ಸೀಟ್ ಫುಲ್ ರಿಕ್ಲೈನ್ ಆಗ್ತದೆ, ಹಿಂದೆ ಹೋಗ್ತದೆ. ಹಿಂದೆ ಹೋಗಿ ಮತ್ತೆ ಅವನಿಗೆ ಕಾಲಿನ ತೊಳಿತೀನಿ. ಅಷ್ಟು ಟೈಮ್ ಉಂಟು ನಿನ್ನ ಹತ್ರ. ಎಂತ ಮಾಡ್ಬೇಕು ಗೊತ್ತುಂಟಾ, ಈಗ ಕಳ್ಳ ಇದಾನಲ್ಲ ಅವನೀಗ ನಿಂಗೆ ಹಾಕ್ತಾನೆ ಆಯ್ತಾ, ಈಗ ಹೌದು ಇಲ್ಲಿ ರೋಪ್ ಇಟ್ಕೊಳ್ತಾನೆ. ಆಗ ನೀನೀಗ 2 fingers ಹೀಗೆ ಹಾಕ್ಬೇಕು. ಅಷ್ಟು ನಿಂಗೆ ಟೈಮ್ ಕೇಳು, 2 fingers ಹೀಗೆ ಇಡ್ಬೇಕು ಆಯ್ತಾ. ಮತ್ತೆ 2 fingers ಇಲ್ಲಿ ಇಟ್ಕೊಂಡು ಮತ್ತೆ ನೀನು ಸ್ವಲ್ಪ ಕ್ಯಾಮರಾ ಔಟ್ ಇಲ್ಲಿ, ಮತ್ತೆ ಇದು ರಿಕ್ಲೈನರ್ ಇದು ಉಂಟಲ್ಲ, ಇದು ಹೀಗೆ 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 ಮಾಡ್ಬೇಕು. ಆಗ ನೀನು ಬೀಳ್ತಿ. 2 ಫಿಂಗರ್ ಒಳಗೆ ಒಳಗೆ ಯಾಕೆ 2 ಫಿಂಗರ್ ಒಳಗೆ? ಅದು ಸ್ವಲ್ಪ ಗ್ಯಾಪ್ ಬಿಡ್ಲಿಕ್ಕ ಎಳಿಬೋದಲ್ಲ ಈಗ? ಇಲ್ಲ, ಅದು ಸ್ವಲ್ಪ ನೋವಾಗ್ತದೆ. 2 fingers ಹೀಗೆ ಹಾಕಿ ಹೀಗೆ 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 ಹೋಗ್ಬೇಕು. ಆಗ ಕಳ್ಳ ನೋಡ್ತಿರ್ತಾನ. ಇನ್ನೊಬ್ಬ ಬಂದುಂಟಲ್ಲ ಈಗ ಇದು ಟ್ರಿಕ್ ಉಂಟ, ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿದ್ದಾಯ್ತಾ. ಅವಳು ಹೀಗೆ ಹೇಳ್ತಿದ್ದಾಳೆ, ನಿಜ ಹೀಗೆ ಮಾಡೋದ ಕಳ್ಳರ್ ಬಂದ್ರೆ? ಇಲ್ಲ, ಈಗ ಎಂತ ಗೊತ್ತುಂಟಾ, ಇದು ಕಾರಲ್ಲಿ ಅದ್ರ ಓಕೆ, ರಿಕ್ಲೈನರ್ ಪಟ್ಟ ಇದಾಗ್ತದೆ, ಎಲೆಕ್ಟ್ರಿಕ್ ಇರ್ತದೆ ಇನ್ನೊಂದು, ಅದು ಮೆಲ್ಲವಾ, ಅದು ಮೆಲ್ಲ ಕಳ್ಳಿಗೆ ನೋಡ್ತಿರ್ತಾನೆ ಆಯ್ತಾ. ನಿಂದು ಭಕ್ತಿಯಿಂದ ನಾವು ಈಗ ಕ್ಯಾಂಡಲ್ ಅಂಟಿಸುವ ಅಂತ, ಪ್ರೇ ಮಾಡುವ ಅಂತ ಹತ್ತೂರಿಗೆ ಬಂದಿದ್ದೀವಿ ಚರ್ಚಿಗೆ. ಯಾಕೆಂದ್ರೆ ಇವಳು ಮೈಯಲ್ಲಿ ದೆವ್ವ ಬಿದ್ದಿದೆ. ದೆವ್ವ ಸ್ಟೋರಿ ಹೇಳಿ ಉಂಟಲ್ಲ, ಇವಳು ಮೈಯಲ್ಲಿ ದೆವ್ವ ಬಿದ್ದಿದೆ. ಅದೀಗ ದೆವ್ವ ಬಿಡಿಸುವಂತ ಹೋಗ್ತಿದೀವಿ ನಾವೀಗ. ಬಾ ಒಳಗೆ. ಈಗ ನೋಡಿ ಗೈಸ್, ಅವಳು ಬರುದಿಲ್ಲ ನೋಡಿ. ಈಗ ನೋಡಿ ಗೈಸ್ ಎಂತ ಮಾಡಿದ್ದಾರೆ ನೋಡಿ. ಟರ್ನ್ ಮಾಡು, ಟರ್ನ್ ಮಾಡು, ಟರ್ನ್ ಮಾಡು. ಬೇವಶ್ ಮಾಡ್ಲಿಕ್ಕೆ ಎಂತ ಮಾಡ್ತಿ? ಬೇವಶ್ ಮಾಡ್ಲಿಕ್ಕೆ ಒಂದೇ ಚಟಕ್ ಅಂತ ಇವಳಲ್ಲೇ ಬಿದ್ದಿರ್ತಾಳೆ. ಗೈಸ್ ಎಂತ ಗೊತ್ತುಂಟಾ, ನಂಗೆ ಹೇಳ್ತಿ ಎಂತ ಗೊತ್ತುಂಟ, ಎಂತ ಗೊತ್ತುಂಟ ಗೈಸ್, ಜೀವನದಲ್ಲಿ ಎಂತಾದ್ರೂ ಮಾಡ್ಬೇಕಂತ ಈಗ ಏಮ್ ನಂದು. ನಿಮ್ದೆಂತ ಏಮ್? ನಿಮ್ಗೇನಾದ್ರೂ ಏಮ್ ಇದೆಯಾ? ಇವನಿಗೆ ಜೀವನದಲ್ಲಿ ಏನಾಗಬೇಕಂತ ಗೊತ್ತಿಲ್ಲ ಗೈಸ್. ಕಷ್ಟ ಇರ್ಲಿ ಸುಖ ಇರ್ಲಿ ಆಯ್ತಾ, ಫಸ್ಟ್ ಹೋಗ್ಬೇಕು ಎಲ್ಲಿ? ದೇವ್ರ ಹತ್ರ. ಅದು ಸರಿ. ನಾವೆಂತ ಮಾಡ್ತೀವಿ ಗೊತ್ತುಂಟಾ, ತುಂಬಾ ಜನ ಕಷ್ಟ ಇದ್ದಾಗ ಮಾತ್ರ ಹೋಗುದಲ್ಲ, ಇದ್ದಾಗ ಮಾತ್ರ ಹೋಗುದು. ಇಲ್ಲ, ಅದೆಂತ ಗೊತ್ತುಂಟಾ, ಅದು ನ್ಯಾಚುರಲ್. ಅದು ಎಂತ ಗೊತ್ತುಂಟಾ, ನಿಂಗೆ ಒಂದು ಕಷ್ಟ ಸುಖ ಇರುವಾಗ ನಿಂಗೆ ಯಾರು ಸಹ ಬೇಡ. ನಿಂಗೆ ಗೊತ್ತಾಯ್ತಾ, ನೀನಾಯ್ತು, ನಿಂದು ಲೈಫ್ ಆಯ್ತು, ಜಾಲಿ ಅದೆಲ್ಲ ಮಾಡ್ತಿ. ಯಾವಾಗ ಕಷ್ಟ ಬರ್ತಲ್ಲ ಅವಾಗವೇ ನಿಂಗೆ ಒಂದು ತೋರ್ಸು, ನಿಂಗೆ ಒಂದು ಯಾರಾದ್ರೂ ಬೇಕೊಂದು ಗೊತ್ತುಂಟಾ ಕಷ್ಟ ಹೇಳಲಿಕ್ಕೆ. ಅವಾಗ ಯಾರಿಲ್ಲ ಅಂದ್ರೆ ದೇವರ ಮಾತ್ರ ಸಿಗುದು ಜೀವನದಲ್ಲಿ. ಜೀವನದಲ್ಲಿ ಎಂತ ಮಾಡ್ಬೇಕು ಅಂತ ನೀವ್ ಹೇಳಿ ಆಯ್ತಾ. ಇವಳ ಜೀವನದಲ್ಲಿ ಎಂತ ಆಗಿದೆ ಅಂತ ಇವಳಿಗೆ ಗೊತ್ತಿಲ್ಲ ಅಂತೆ. ನೀ ಮಳೆಯಾಣಿ
ಸೊ ಗೈಸ್ ಇವತ್ತಿನ ವ್ಲಾಗ್ ನಾವಿಲ್ಲೇ ಮುಕ್ತಾಯ ಮಾಡುತ್ತಿದ್ದೇವೆ. See you in the next vlog. Take care. Bye bye. See you everyone. Bye. Bye.